ಇಲ್ಲಿ ನಮ್ಮ ರಾಮನಗರದಲ್ಲಿ ಪಾಕಿಸ್ತಾನ ಪರವಾಗೇನು ಒಬ್ಬ ಏನು ನಮ್ಮ ಪಾಕಿಸ್ತಾನ ಪರ ಅವಾಗೂ ಸಹ ನಾವು ಮಾತಾಡಿದ್ದೀವಿ ವಿಧಾನಸಭೆಯಲ್ಲಿ. ಅದಕ್ಕೆ ಮಧುರಾಯಿಸೇನಲ್ಲ ಹಿಂದೂಗಳೇನು ಸ್ಥಾನ ಆಗ್ತಾರಲ್ಲ ಅದು ಬರೀ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು. ಇದೆಲ್ಲ ಒಪ್ಪಿಗೆದೆಯಾ? ಅದು ಯಾವುದೇ ಮಸೂದಿಗಳಿಗೆ ಕೊಡ್ತಕ್ಕಂಥಲ್ಲ. ಆ ನನ್ನ ಮಕ್ಕಳು ಟ್ಯಾಕ್ಸಿ ತುಂಬುದಿಲ್ಲ, ನೀರಿನ ಟ್ಯಾಕ್ಸಿ ತುಂಬುದಿಲ್ಲ. ಸಿದ್ದರಾಮಯ್ಯ ಬಜೆಟ್ನಾಗ ಎಲ್ಲ 150 ಕೋಟಿ ಬರೀ ಕಂಪೌಂಡ್ ಕಟ್ಟಲಿಕ್ಕೆ ಯಾರಪ್ಪನ ಬೇಕು ಸಿದ್ದರಾಮಯ್ಯನ? ನೀವೇನು ಕೊಟ್ಟಾರಲ್ಲ ನೀವೆಲ್ಲ ವಾಪಸ್ ತಗೊಂಡು ಎಲ್ಲ ರದ್ದು ಮಾಡಿಬಿಡ್ತೀವಿ ನಾವು. ಒಂದು ಮಾತು ಹೇಳಿ ಮುಗಿಸ್ತೀನಿ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944 ಭಾರತ ಮತ್ತು ಪಾಕಿಸ್ತಾನ ಏನು ಎರಡು ದೇಶ ಮಾಡಬೇಕಂತ ನೆಹರು ಮತ್ತು ಗಾಂಧಿ ಸ್ವತಂತ್ರ ಮಾಡಿದಾಗ ಅಂಬೇಡ್ಕರ್ ದಯವಿಟ್ಟು ಅಂಬೇಡ್ಕರ್ ಅವರು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಕಿಸ್ತಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳನ್ನ ಮಾಡುವಂತ ದ್ವಿರಾಷ್ಟ್ರ ನೀತಿ ನಿಮ್ದಿದ್ರೆ ಇಲ್ಲಿರುವಂತ ಭಾರತದಲ್ಲಿ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕೊಟ್ಟು ಕಳಿಸಬೇಕು. ಪಾಕಿಸ್ತಾನ ಭಾಗದಲ್ಲಿ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನು ಅಣಕೊಂಬರುವಂತ ಭಾವನೆ ಇಲ್ಲ. ಅವರು ಯಾವಾಗಲೂ ನಿಮ್ಗೆ ಕೆರೆ ನೋವು ಹಾಕ್ತಾರೆ, ಯಾವಾಗಲೂ ನಿಮ್ಗೆ ತೊಂದರೆ ಕೊಡ್ತಾರೆ. ಅವರು ಮತ್ತೊಂದು ಧರ್ಮದ ಕೂಡ ಅಣಕೊಂಡಂಗಿರುವಂತ ಅವರ ಇಸ್ಲಾಂ ಬರುವುದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನೀವೆಲ್ಲ ಹಾಲಿ ಕಳಿಸ್ರಿ, ಹಿಂದೂಗಳನ್ನ ಕರ್ಕೊಂಡ್ಬರಿ. ಇವತ್ತ ಇಲ್ಲಿ ಒಂದು ಏನು ಮಕ್ಕಳದಲ್ಲಿ ಆಗೈತಲ್ಲ ಘಟನೆ, ಅಂಬೇಡ್ಕರ್ ಹೇಳಿದ್ರು ಸಾಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇನು ಹೇಳಿದ್ರು, ದಲಿತ ಜನ ಸಹಿತ ಈ ಮದ್ದೂರಿನಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಸಂಸ್ಥೆ ಮಾಡಿಸ್ಲಿಕ್ಕೆ ಅವಕಾಶ ಕೊಡಬೇಕು. ಮುಂದೆ ನಮ್ಮ ಸರ್ಕಾರ ಅಂದ್ರೆ ಆ ಮಸೀದಿಗಳಿಂದ ಒಂದು ತಾಸು ಸಂಸ್ಥೆ ಮಾಡೋ ಯಾಕಪ್ಪ ಯಾರು ಇದೊಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಸೌದಿ ಅರೇಬಿಯಾ ಮತ್ತು ಭಾರತದ ಗಂಡು ಮೆಚ್ಚಿನ ಸಹಾಯ ಅಂತ ಇದೆಲ್ಲ ಜನ ನೋಡ್ಬಿಟ್ರೆ ನಿಮ್ಮ ವಿಶ್ವಾಸ ನೋಡಿದ್ರೆ ಮುಂದೆ ನೋಡ್ಬಿಟ್ಟು ಇವತ್ತೇನು ನಿಮ್ಮಲ್ಲಿ ಒಂದು ಜಾಗೃತಿ ಆಗಿದೆ. ಆ ಜಾಗೃತಿ ಹಿಂಗೆ ಮುಂದುವರಿದೆ. 2028ಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ಹೊಸ ಜೆಂಡಾ ತಗೊಂಡು ಎಲ್ಲರೂ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತೀರಾ? ಹಿಂದೂ ಈಗ ಪ್ರಾರಂಭ ಮಾಡಬೇಕು ಕೇಳ್ಕೊಂಡು ನಾನು ಎರಡು ಯಾರೇ ಹಿಂದೂಗಳು ಅವರಿಗೆ ಅವ್ರ ಶಕ್ತಿ ನೀಡಿದ್ದಾರೆ. ನಾವು ಹಿಂದೂಗಳು ನಮ್ಮ ಧರ್ಮದ ಬಂದ ಹೂವು ಹಣ್ಣು ಕಾಯಿ ಹಿಡಿದು ಎಲ್ಲ ಹಬ್ಬ ನಮ್ಗೊಂದು ಗಂಡ ಮುಂದೆ ಮಾಡಿ ನಮ್ಮ ಹಿಂದೂಗಳಿಗೆ ಒಂದು 5 ರೂಪಾಯಿ ಹೆಚ್ಚು ಕೊಡಿ. ನಾ ಬಿಜಾಪುರದಾಗ ಹಂಗೆ ಮಾಡಿದ್ದು 35 ಕಾಯಿಪಲ್ಲೆ ಮಾರ್ಕೆಟ್ ಮಾಡಿದ್ದೀನಿ. ಯಾರು ಹಿಂದೂಗಳು ಕಾಯಿಪಲ್ಲೆ ಮಾರ್ಕೆಟ್ ಬರ್ತಾರೆ ಆ ರೈತರಿಗೆ ಅವ್ರ ಕಡ್ಡಾಯವಾಗಿ ದುಡ್ಡು ಮಾಡಿಕೊಂಡಿರ್ಬೇಕು. ನೋಡೋಣ ವ್ಯಾಪಾರ ಮಾಡೋದು ಕೈ ಬಿಟ್ಟಿದ್ದೀನಿ. ಸುಮಾರು 35 ಮಾರ್ಕೆಟ್ ಮಾಡಿದ್ದೀನಿ. ಎಲ್ಲ ಪ್ರಾಣಿ ಒಳಗೆ ಹಿಂದೂಗಳ ಮಾರ್ಕೆಟ್ ಮಾಡಿಬಿಟ್ಟಿದ್ದೀನಿ. ಹಂಗ ಇನ್ನು ಮೇಲೆ ಪ್ರತಿಯೊಂದು ತಾಲೂಕು ಹಳ್ಳಿಯಲ್ಲಿ ನಮ್ಮ ವ್ಯಾಪಾರ ಯಾರ ಜೊತೆಗಿರ್ಬೇಕು ಮಾಡ್ತೀರಾ? ಹೊಸ ಅಧ್ಯಾಯ ಹೊಸ ಕ್ರಾಂತಿ ಪ್ರಾರಂಭ ಮಾಡೋಣ. ಮತ್ತೆ